ಮುಖ್ಯಮಂತ್ರಿ ಹುದ್ದೆಯನ್ನು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಅಲಂಕರಿಸ್ತಾರ. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕರು ಡಿ.ಕೆ. ಶಿವಕುಮಾರ್ ಅವರು. ನಾಗರಾಜ್ ಗೌರಿ, ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡದ ಸುಭಾಷ್ ರಸ್ತೆಯ ವಿವೇಕಾನಂದ ವೃತ್ತದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಾಣಿ ಚೆನ್ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಾಗರಾಜ್ ಗೌರಿ ಹಾಗೂ ನವನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹನುಮಂತ ಕೊರವರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಟ್ರಬಲ್ ಶೂಟರ್ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಪಟಾಕಿ ಹಾಗೂ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮಾಚರಣೆ ಮಾಡಿದರು. ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟ ಕೊಡುಗೆ ಅಪಾರವಾಗಿದೆ. ರಾಜ್ಯದಲ್ಲಿ 100 ಕಾಂಗ್ರೆಸ್ ಭವನ ರಾಜ್ಯಾದ್ಯಂತ ಪಾದಯಾತ್ರೆ ಮೂಲಕ ಪಕ್ಷವನ್ನ ಸಂಘಟಿಸಿದರು. 2023ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಅವರ ಪಾತ್ರ ಅಪಾರವಿದೆ. ಕೋವಿಡ್ ಸಂದರ್ಭದಲ್ಲಿ ಜನರಿಗೆ ಮಾಡಿದ ಸೇವೆಯನ್ನ ಕಾರ್ಯಕರ್ತರಿಗೆ ಹಾಗೂ ಜನರಿಗೆ ತಿಳಿಸುವ ಮೂಲಕ ಸಿಹಿ ತಿನಿಸಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಾಬರ್ಟ್ ಗದ್ದಾಪುರಿ, ಪಾಲಿಕೆ ಸದಸ್ಯರಾದ ಶಂಭು ಸಾಲಿಮನಿ, ಕವಿತಾ ಕಬ್ಬೇರ್, ಗಣೇಶ್ ಮುದೋಳ್, ಆತ್ಮಾನಂದ್ ತಳವಾರ್, ಪ್ರಕಾಶ್ ಹಳ್ಯಾಳ್, ರವಿ ಮಾಳ್ಗೇರ್, ಶಂಕರ್ ಮುಗಳಿ, ಆನಂದ್ ಜಾಧವ್, ಜೇಮ್ಸ್ ಯಾಮ, ವೆಂಕಟೇಶ್ ವರ್ನೇಕರ್, ಲತಾ ಕಟಾಪುರ್, ಬಿಬಿ ಜಾನ್, ಹುಸೇನಪ್ಪ ತುರಾಯಿದಾರ್ ಇನ್ನಿತರರು ಉಪಸ್ಥಿತರಿದ್ದರು. ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು 6 ವರ್ಷಗಳನ್ನು ಪೂರೈಸಿದರು. ಅವರೇನು ಕೋವಿಡ್ ಸಂಕಷ್ಟದಲ್ಲಿ ಕಾಂಗ್ರೆಸ್ ಪಕ್ಷನೂ ಕೂಡ ಕಷ್ಟದಲ್ಲಿತ್ತು, ಇಡೀ ದೇಶದ ಜನತೆ ಕಷ್ಟದಲ್ಲಿದ್ದರು. ಅಂಥ ಸಂದರ್ಭದಲ್ಲಿ ಏನು 2020 ಮಾರ್ಚ್ 10ನೇ ತಾರೀಕಿನಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದರು. ತದನಂತರ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ನಮ್ಗೆ ಶಕ್ತಿಯಾಗಿ ನಿಂತು ರಾಜ್ಯದ ಜನ ಏನು ತೊಂದರೆ ಅನುಭವಿಸ್ತಾ ಇದ್ರು, ರಾಜ್ಯದ ಜನ ಏನು ಕಷ್ಟಪಡ್ತಾ ಇದ್ರು ಕೋವಿಡ್ ಸಂದರ್ಭದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕರೆ ಕೊಟ್ಟರು. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಕಷ್ಟದಲ್ಲಿದ್ದಾರೆ ಜನ, ಕಷ್ಟದಾಗ ಇದ್ದಂಥ ಜನರ ಪರವಾಗಿ ನಿಲ್ಲಬೇಕು. ಜನರು ಏನು ಆಸ್ಪತ್ರೆ ಅಂತಿರ್ಬೋದು, ಔಷಧಿಗಳಿರ್ಬೋದು, ಅವ್ರಿಗೆ ಉಪಹಾರ ಊಟ ಇರ್ಬೋದು, ಏನು ತೊಂದರೆಗಳಿದ್ದಾರೆ ಅವ್ರಿಗೆ ಅನುಕೂಲ ಮಾಡುವಂಗೆ ಕರೆ ಕೊಟ್ಟರು. ಪ್ರತಿಯೊಬ್ಬ ಕಾರ್ಯಕರ್ತನು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನು ಇಡೀ ರಾಜ್ಯಾದ್ಯಂತ ಮಲ್ಕೊಳ್ಳಾರ್ದೆ ಏನು ಜನರ ಪರವಾಗಿ ಜನರ ಸಂಕಷ್ಟಕ್ಕೆ ನಿಂತರು. ಅದರ ಏನು ನಮಗೆ ಫಲಾನೇ ಏನು 2023 ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಸುಮಾರು 136 ನಮಗೆ ಸೀಟ್ಗಳನ್ನು ಗೆಲ್ಲಿಸೋದ್ರ ಮುಖಾಂತರ ಕರ್ನಾಟಕದ ರಾಜ್ಯದ ಜನತೆ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರ ತರುವಂಥ ಕೆಲಸ ಮಾಡಿದರು. ಅವರೇನು ಅವಾಗ ಕಷ್ಟಪಟ್ಟಿದ್ರು, ಏನು ಪಾದಯಾತ್ರೆ ಇರ್ಬೋದು, ರಾಜ್ಯಾದ್ಯಂತ ನಮ್ಮೇನು ಕಾಂಗ್ರೆಸ್ ಪಕ್ಷ ಇರ್ಬೋದು, ಜನರ ಸಂಘಟನೆ ಮಾಡೋಕ್ಕೇನು ಅನೇಕ ಪಾದಯಾತ್ರೆಗಳನ್ನು ಕೂಡ ಮಾಡುವಂಥದ್ದಿರ್ಬೋದು. ಅವರೇನು ರಾಜ್ಯಾದ್ಯಂತ ಈಗಾಗಲೇ ಇತಿಹಾಸ ನಿರ್ಮಾಣ ಮಾಡಿ ಏನು ಅಕ್ಟೋಬರ್ 2ನೇ ತಾರೀಕರಂದು ಸುಮಾರು 100 ಕಾಂಗ್ರೆಸ್ ಭವನಗಳನ್ನು ಕಟ್ಟುವಂಥ ವಿಚಾರ ಇರ್ಬೋದು. ಇನ್ನು ಅನೇಕ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗೂ ದೇಶಾದ್ಯಂತ ಟ್ರಬಲ್ ಶೂಟರ್ ಆಗಿ ನಿಂತು ಏನು ಕಾಂಗ್ರೆಸ್ ಪಕ್ಷವನ್ನು ಉಳಿಸುವಂಥ ಕೆಲಸ ಮಾಡಿದ್ದಾರೆ. ಅಕ್ಕಪಕ್ಕದ ರಾಜ್ಯದಲ್ಲಿ ಕೂಡ ತೊಂದರೆ ಬಂದರೂ ಕೂಡ ಆಸಾಮ್ ಇರ್ಬೋದು, ತೆಲಂಗಾಣ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಗುಜರಾತ್ ಇರ್ಬೋದು, ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವಾಗ ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟ ಬಂದೈತಿ, ತೊಂದರೆ ಬಂದೈತಿ, ಅಂಥ ಹೊತ್ತಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಅವರು ಎದೆ ಕೊಟ್ಟು ನಿಂತು ಕಾಂಗ್ರೆಸ್ ಪಕ್ಷವನ್ನು ಉಳಿಸುವಂಥ ಕೆಲಸ ಮಾಡಿದ್ದಾರೆ. ಏನು ಅವರು ಬರುವಂಥ ದಿವಸದಲ್ಲಿ ಹೈಕಮಾಂಡ್ ಅವ್ರನ್ನ ಗುರುತಿಸ್ತಿದೆ. ಬಹಳಷ್ಟು ಅತಿ ಬೇಗ ಮುಖ್ಯಮಂತ್ರಿ ಹುದ್ದೆಯನ್ನು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಅಲಂಕರಿಸ್ತಾರ. ಬಹಳಷ್ಟು ಬೇಗನೆ ಈಗ ಹೈಕಮಾಂಡ್ ಕೂಡ ನಿರ್ಧಾರ ಮಾಡುತ್ತೆ. ಮತ್ತು ಮುಂದೆ ಬರುವಂಥ ಎಲೆಕ್ಷನ್ ಕೂಡ ಡಿ.ಕೆ. ಶಿವಕುಮಾರ್ ಸಾಹೇಬರು, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಅವ್ರ ನೇತೃತ್ವದಲ್ಲೇ ಮತ್ತು ಕಾಂಗ್ರೆಸ್ ಅಧಿಕಾರಕ್ಕೆ 100ಕ್ಕೆ 100ರಷ್ಟು ಬರ್ತೈತಿ. ಏನು ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಗ್ಯಾರಂಟಿಗಳಿರ್ಬೋದು, ಅನೇಕ ಯೋಜನೆಗಳಿರ್ಬೋದು, ಏನು ನಡೆದಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೊಟ್ಟಂಥ ಗೃಹಲಕ್ಷ್ಮಿ, ಗೃಹಭಾಗ್ಯ, ಮತ್ತೇನು ಶಕ್ತಿ ಯೋಜನೆಗಳಿರ್ಬೋದು, ಯುವ ನಿಧಿ ಕಾರ್ಯಕ್ರಮ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಬಡವರ ಹೊಟ್ಟೆ ತುಂಬಿಸುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಏನು ನಿರ್ಧಾರ ತಗೊಂಡೈತಿ. ಯಾವತ್ತು ದೇಶದ ಜನತೆ, ರಾಜ್ಯದ ಜನತೆ ಅವ್ರಿಗೆ ಚಿರಋಣಿ ಆಗಿದ್ದಾರೆ. ಯಾವತ್ತು ನಮ್ಗೆ ಮುಂದೆ ಬರುವಂಥ ದಿವಸದಾಗೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತೊಗೊಂಬರ್ತಾರ. ಬಡವರ ಪರವಾಗಿ, ದೀನ ದಲಿತರ ಪರವಾಗಿ ಏನು ಕಾಂಗ್ರೆಸ್ ಪಕ್ಷ ನಿಲ್ತೈತಿ. ಇದನ್ನೆಲ್ಲ ಮನಗೊಂಡು 100ಕ್ಕೆ 100ರಷ್ಟು ಮುಂದಿನ ದಿವಸದಾಗೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ತರ್ತಾರ ಅಂತ ಈ ಸಂದರ್ಭದಾಗ ಹೇಳಕ್ಕೆ ಬಯಸ್ತೀನಿ.